ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುತ್ತೂರಿನ ಮುತ್ತುಗಳು ವ್ಲಾಗ್ಸ್. ನಾನಿವತ್ತು ಹಾಸ್ಟೆಲಲ್ಲಿದ್ದಾನೆ, ನನ್ನ ತಂಗಿ ಮನೇಲಿದ್ದಾಳೆ. ಸುಮಾರೊಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ನಾಳಿದ್ದು ವೀಕೆಂಡಿಗೆ ಆಗೋ ಒಂದು ವ್ಲಾಗ್ ಆಗ್ಬೋದು ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್. ಎಂತ ಮಾಡೋದು ಗೊತ್ತಿಲ್ಲ ವ್ಲಾಗ್. ಸುಮಾರೊಂದು ಸ್ಟಾರ್ಟ್ ಮಾಡಿದ್ದಾನೆ, ನೋಡುವ ಎಂತ ಮಾಡ್ತಾನೆ ಅಂತ ಹಾಸ್ಟೆಲಲ್ಲಿ ಕೂತ್ಕೊಂಡು. ಅಂದರೆ ಹಾಸ್ಟೆಲಲ್ಲಿ ನಾನು ಜಾಸ್ತಿ ವ್ಲಾಗ್ ಮಾಡೋದಿಲ್ಲ, ಯಾಕಂದರೆ ಕೆಲವು ಫ್ರೆಂಡ್ಸಿಗೆ ಇಷ್ಟ ಇರೋದಿಲ್ಲಲ್ಲ ಕ್ಯಾಮರಾ ಮುಂದೆ ಬರಲಿಕ್ಕೆ. ಅದಕ್ಕೆ ಅವರಿಗೆ ಡಿಸ್ಕಂಫರ್ಟ್, ಅಂದರೆ ಆ ಥರ ಫೀಲ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋದಿಲ್ಲ. ಇಲ್ಲಿ ಮನೆಗೆ ಹೋದಾಗ ಮಾತ್ರ ವ್ಲಾಗ್ ಮಾಡ್ತಾನೆ. ದ್ಯಾಟ್ ಈಸ್ ದ ರೀಸನ್ ಗೈಸ್. ನಮಗೆ ನಾಳೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಉಂಟು, ಇದು ಎಂತ ಪೆನ್ಸಿಲ್ ಸ್ಕೆಚ್ ಕಾಂಪಿಟೇಷನ್ ಉಂಟು. ಹಾಗೆ ನಾನೀಗ ಪ್ರಿಪೇರ್ ಆಗ್ತಾಯಿದ್ದೆ. ತುಂಬ ಸ್ಟ್ರೆಸ್ಫುಲ್ ಆಗಿದೆ ಈ ವಾರ ವ್ಲಾಗ್ ಎಡಿಟ್ ಮಾಡಲಿಕ್ಕೆ. ಅಂದರೆ ಈ ವಾರ ಅಲ್ಲ, ಇದರ ಹಿಂದಿನ ವಾರ ಎಂತ ಆಗಿತ್ತಂದರೆ, ನನಗೊಂದು 3-4 ಸೆಮಿನಾರ್ ಇತ್ತು ಗೈಸ್. ಜೆಂಡರ್ ಈಕ್ವಿಟಿ ಸೆಮಿನಾರ್, ಕೆಮಿಸ್ಟ್ರಿ ಸೆಮಿನಾರ್, ಮೈಕ್ರೋಬಯಾಲಜಿ ಸೆಮಿನಾರ್ ಅಂತ ಸೆಮಿನಾರ್ ತುಂಬ ಇತ್ತು ನನಗೆ ಕಲೀಲಿಕ್ಕೆ. ಮತ್ತು ಅಸೈನ್ಮೆಂಟ್ ಇತ್ತು ಬರೀಲಿಕ್ಕೆ, ಒಟ್ಟಿಗೆ ರೆಕಾರ್ಡ್ ಇತ್ತು ಬರೀಲಿಕ್ಕೆ, ಆಮೇಲೆ ಕಲೀಲಿಕ್ಕೆ ಸಹ ಇತ್ತು, ಓದಲಿಕ್ಕೆಲ್ಲ ಇತ್ತು. ನನಗೆ ಮಾತ್ರ ತುಂಬ ಸ್ಟ್ರೆಸ್ ಆಗಿತ್ತು ಗೈಸ್. ಅದರೊಟ್ಟಿಗೆ ಈ ಬ್ಲಾಗ್ ಎಡಿಟ್ ಮಾಡಲಿಕ್ಕೆ ಸಹ ಇತ್ತು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿಕೊಂಡಿರಬೇಕಲ್ಲ, ಇಲ್ಲ ರಿವ್ಯೂಸ್ ಕಮ್ಮಿ ಆಗ್ತದೆ. ಮತ್ತು ಪ್ರಮೋಷನ್ ಇದು, ಅದರದ್ದು ಸಹ ಎಡಿಟಿಂಗ್. ಓ ಗಾಡ್, ನಾನೇ ಎಲ್ಲ ಎಡಿಟಿಂಗ್ ಮಾಡ್ತಾನೆ. ಹಾಗೆ ನನಗೆ ಫುಲ್ಲು ಸ್ಟ್ರೆಸ್ ಆಗಿ ನನಗೆ ಲಾಸ್ಟ್ ವೀಕ್ ಮಾತ್ರ ಭಯಂಕರ ಮಂಡೆ ಬೆಚ್ಚಾಗಿತ್ತು. ಇದೆಂತ ಕಷ್ಟ ಆಗ್ತುಂಟು ನನಗೆ, ಇದು ಕಾಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಲಿಕ್ಕೆ, ಅಂದರೆ ವ್ಲಾಗ್ ಎಲ್ಲ ಎಡಿಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಫೀಲ್ ಆದ್ದು ನನಗೆ ಲಾಸ್ಟ್ ವೀಕ್. ಅದೇ ಒಂದು ವೀಕ್ ನನಗೆ ಕಷ್ಟ ಆಗ್ತದೆ ಅಂತ ಫೀಲ್ ಆಯಿತು. ಅದು ಬಿಟ್ಟು ಇಲ್ಲಿ ತನಕ ನನಗೆ ಯಾವತ್ತೂ ಕಷ್ಟ ಅಂತ ಫೀಲ್ ಆಗಿರಲಿಲ್ಲ. ಸೊ ಈಗ ನಾಳೆ ಒಂದು ಕಾಂಪಿಟೇಷನ್ ಉಂಟು, ಪೆನ್ಸಿಲ್ ಸ್ಕೆಚ್ ಕಾಂಪಿಟೇಷನ್. ಹಾಗೆ ಅದಕ್ಕೆ ಸೇರಿದ್ದೇನೆ, ಯಾಕಂದರೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡ್ತಾರಂತೆ ನಮ್ಮ ಕಾಲೇಜಲ್ಲಿ. ECCಗೆ ಅದರಲ್ಲಿ 50 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಈ ಥರ ಎಕ್ಸ್ಟ್ರಾ ಕರಿಕ್ಯುಲರಿಗೆ ಸೇರಿದರೆ ನಮಗೆ ಮಾರ್ಕ್ಸ್ ಇರ್ತದೆ, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ ನಮಗೆ ಪೋರ್ಟಲಲ್ಲಿ. ಸೊ ಅದಕ್ಕೋಸ್ಕರ ನಾನೀಗ ಪೆನ್ಸಿಲ್ ಸ್ಕೆಚ್ ಮಾಡ್ತಿದ್ದೇನೆ ಗೈಸ್. ನಾಳೆ ಒಂದು ಹೋಗಿ ಪೆನ್ಸಿಲ್ ಸ್ಕೆಚ್ ಮಾಡಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಬರಬೇಕು. ಪ್ರೈಸ್ ಸಿಗ್ತದೆ ಇಲ್ಲೋ ಸೆಕೆಂಡ್ರಿ, ಆದರೆ ನಮಗೆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ನಮ್ಮ ಕಾಲೇಜಲ್ಲಿ ಅಷ್ಟೇ ಗೈಸ್. ನನ್ನ ಡ್ರಾಯಿಂಗ್ ಈಗ ಕಂಪ್ಲೀಟ್ ಆಗ್ತಾ ಬಂತು. ಆಲ್ಮೋಸ್ಟ್ ರಾತ್ರಿ ಆಯಿತು, ಮಲಗಬೇಕಿನ್ನು. ಇನ್ನು ಈ ವ್ಲಾಗನ್ನು ಯಾವಾಗ ಕಂಟಿನ್ಯೂ ಮಾಡ್ತಾನೆ ಅಂತ ಗೊತ್ತಿಲ್ಲ ಗೈಸ್, ನೋಡ ಯಾವಾಗ ಕಂಟಿನ್ಯೂ ಮಾಡ್ತಾನೆ ಅಂತ. ಸೊ ನಾನಿಲ್ಲಿ ಎಚ್ಚರ ಇದ್ದೇನೆ ಅಂತ ಹೇಳಿ ನನ್ನ ಫ್ರೆಂಡ್ ಜಸ್ವಿನ ಕೂಡ ಎಚ್ಚರ ಕೂತಿದ್ದಾಳೆ ನನಗೆ ಕಂಪನಿ ಕೊಡಲಿಕ್ಕೆ. ಇಲ್ಲೋ ನನಗೆ ಕಂಪನಿ ಕೊಡ್ತಿದ್ದಾಳೆ. ಮಾತಾಡು. ಅವಳ ಹಲ್ಲಲ್ಲಿ ಬೇಳಿ ಉಂಟು, ಅದಕ್ಕೆ ಅವಳು ಮಾತಾಡೋದಿಲ್ಲ, ನಾಚಿಕೆ ಆಗ್ತದೆ ಅವಳಿಗೆ. ಅದೆಂತ ಆಯಿತು ನೋಡಿ ಗೈಸ್, ಸ್ವಲ್ಪ ಆಯಿತು. ವೆರಿ ನೈಸ್ ಸ್ಕೆಚ್, ಬ್ಯೂಟಿಫುಲ್. ಎಂತ ಅಂದರೆ ನಾನು ನಿಮಗೆ ಈ ಡ್ರಾಯಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಗೈಸ್. ಫಸ್ಟಿಗೆ ಡಿಜಿಟಲ್ ಸೇಫ್ಟಿ ಬೇಕು, ವರ್ಲ್ಡ್ ಥ್ರೂ ಮೈ ಐಸ್ ಅಂತ ಟಾಪಿಕ್ ಆಯಿತಾ. ಆಮೇಲೆ ಈಕ್ವಲ್ ಲಾ ಇರಬೇಕು, ಆಮೇಲೆ ಈಕ್ವಲ್ ಎಜುಕೇಷನ್ ಇರಬೇಕು, ಪಾಸಿಟಿವ್ ಸೊಸೈಟಿ, ಆಮೇಲೆ ವೆಲ್ ಡೆವಲಪ್ಡ್ ನೇಷನ್. ಅದಾದಮೇಲೆ ಇದೊಂದು ವರ್ಲ್ಡ್ ಮಾಡಿದ್ದು. ಆಮೇಲೆ ಇದು ಇಂಪಾರ್ಟೆಂಟ್ಸ್ ಟು ದ ಗರ್ಲ್ಸ್ ಸೇಫ್ಟಿ, ಆಮೇಲೆ ಕ್ಲೀನ್ ಎನ್ವಿರಾನ್ಮೆಂಟ್, ಆದಮೇಲೆ ಇದೆಲ್ಲ ಮರ, ಇದೆಲ್ಲ ಗ್ರೀನರಿ ಇರಬೇಕು ನನ್ನ ಇದರಲ್ಲಿ. ಮತ್ತು ಎನರ್ಜಿ ಸೇವ್ ಆಗಬೇಕು, ಸೋಲಾರ್ ಎನರ್ಜಿ, ಈ ಥರ ವಿಂಡ್ ಎನರ್ಜಿ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಎನರ್ಜಿಯನ್ನು ಸೇವ್. ನಾಳೆ ಅವಳಿಗೆ ಪ್ರೈಸ್ ಸಿಗ್ತದೆ ನಮ್ಮ ಹಿತ ಬಡ್ಡಿಗೆ. ನೀನು ಈಗಲೇ ಬಾಯಿ ಬಿಟ್ಟು ಸಿಗೋದಿರ್ಬೇಕು, ನಮ್ಮ ಮೆಟ್ಟಿ ಹಾಕ್ಲಿಕ್ಕೆ ಉಂಟು ಮಾಡಬೇಕು, ಕಟ್ ಮಾಡಲಿಕ್ಕೆ ಗೈಸ್. ಎಂತ ಅಂದರೆ ನಾಳೆ ನಮಗೆ ಸರ್ಟಿಫಿಕೇಟ್ ಒಂದು ಕೊಡ್ತಾರಂತೆ. ಅದಕ್ಕೋಸ್ಕರ ನಾವು ಮೇಯ್ನಾಗಿ ಎಂತ ಹೇಳೋದು, ನೀನು ಹಾಗೆ ಕಂಬದಾಗಿ ನಿಂತೆ ಕಾಣುವುದಿಲ್ಲ, ಗೊತ್ತಾಯ್ತಾ ಗೈಸ್. ನಂಗೆ ಹಸಿವಾಗ್ತುಂಟು ಅಂತೇಳಿ ಜಸ್ವಿಟ ನನಗೆ ಮಿಕ್ಸ್ಡ್ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಲು, ಮತ್ತು ಫ್ರೂಟ್ಸ್ ಎಲ್ಲ ಕೊಟ್ಟಲು. ಅಷ್ಟು ಒಳ್ಳೆ ಫ್ರೆಂಡ್ ಇವಳು ನಂದು. ಎಷ್ಟು ಒಳ್ಳೆ ಫ್ರೆಂಡ್ ಅಂತ ಹೇಳಿದರೆ ಗಾಯ್ಸ್, ಯಾರಾದರೂ ಇವಳಿಗೆ ಹೊಸೊಬ್ಬರು ಪರಿಚಯ ಆದರೆ ಅವಳು ನನ್ನ ಬ್ಲಾಗನ್ನೆಲ್ಲ ಅವರಿಗೆ ಪರಿಚಯ ಮಾಡಿಕೊಡ್ತಾರೆ, ಮತ್ತು ಸಬ್ಸ್ಕ್ರೈಬ್ ಮಾಡಿಸ್ತಾಳೆ. ಹೌದು, ಅಷ್ಟು ಒಳ್ಳೆ ಫ್ರೆಂಡ್ ಅವಳು ನಂದು. ಅವಳು ಕ್ರಿಶ್ಚಿಯನ್ ಫ್ರೆಂಡ್ ಅವಳು ನಂದು. ಹೌದು, ಫಸ್ಟ್ ಕ್ರಿಶ್ಚಿಯನ್ ಫ್ರೆಂಡ್. ನಾಡಿದ್ದು ನಾನು ಮಾತಾಡ್ತೇನೆ ಆಯ್ತಾ. ಅವಳು ಹಲ್ಲಿಯ ಬೇಲಿ ಎಲ್ಲ ತೆಗೆದು ಮಾತಾಡ್ತಾಳೆ ಅಂತ ಗೈಸ್. ಓಕೆ ಬಾಯ್. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತವೆ. ಬಾಯ್. ನಾಳೆ ಬೆಳಿಗ್ಗೆ ಮಾಡೋಣ. ಹಾಂ, ಬಾಯ್. ಗುಡ್ ನೈಟ್. ಅವ್ರು ಯಾವಾಗ ನೋಡ್ತಾರೋ ಆ ವಿಡಿಯೋನ. ಬೈ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ವೆಲ್ಕಮ್ ಬ್ಯಾಕ್. ಎಂತ ಹೇಳಬೇಕು ಗೊತ್ತಾಗ್ತಿಲ್ಲ ಗೈಸ್. ಜೋರು
ಮಳೆ ನಮಗೆ ಮಳೆ ಬಂದು ನಾವು ಮೊನ್ನೆ ಒಂದು ವಾರದಿಂದ ಕಾಯ್ತಿದ್ದೇವೆ ರಜೆ ಕೊಡ್ಲಿ ಅಂತ. ಫೈನಲಿ ಜೋರು ಮಳೆ ಬಂತು, DC ಆರ್ಡರ್ ಬಂತು, ರಜೆ ಬಂತು, ಫುಲ್ ಡ್ಯಾನ್ಸ್ ನಿನ್ನೆ ನೈಟ್ ಅಷ್ಟು ಖುಷಿಯಾಗಿದೆ ಗೊತ್ತುಂಟಾ. ನಮಗೆ ಮಾತ್ರ ಎಂತ ಆದರೂ ಕಾಲೇಜ್ ಇರ್ತದೆ. ನಾನೀಗಷ್ಟೇ ಮಂಗಳೂರಿಂದ ಪುತ್ತೂರಿಗೆ ಲ್ಯಾಂಡ್ ಆದೆ. ಬ್ಯಾಕ್ ಹೋಮ್ ಗೈಸ್. ಎಂತ ಗೊತ್ತಿಲ್ಲ ಗೈಸ್, ಯಾಕೆ ನಾವು ಹುಡುಗರಿಗೆ ಬ್ಲೇಮ್ ಮಾಡೋದು ಗೈಸ್ ಎಂತ ಅಂದರೆ, ನಾನು ಇವತ್ತು ಪೇಟೆಗೆ ಹೋಗಿದ್ದೆ ರಿಲಯನ್ಸಲ್ಲಿ. ಎಲ್ಲ ಆಂಟಿಗಳು ಮೇಲಿಂದ ಕೆಳಗೆ ನೋಡ್ತಿತ್ತು, ಕಾರಣ ನಾನು ಸ್ಲೀವ್ಲೆಸ್ ಅಂಗಿ ಹಾಕಿದ್ದೆ ಅಂತ. ಎಲ್ಲ ಆಂಟಿಗಳ ರಿಯಾಕ್ಷನ್ ಹೀಗೆ ನೋಡ್ತಿದ್ರು. ನಂಗೆ ಒಂಥರ ಆಯಿತು. ಮತ್ತು ನನಗಾಯ್ತು ಈ ಆಂಟಿಗಳ ಕಣ್ಣುಗಳೇ ಹೀಗೆ, ಅವ್ರು ಸರಿ ಇಲ್ಲ ನಾನು ಸರಿ ಇದ್ದೇನೆ ಅಂದ್ಕೊಂಡು ಬಂದೆ ಗೈಸ್ ಅಷ್ಟೇ. ಗೈಸ್ ನಾನೀಗ ಹೊರಗೆ ನನ್ನ ಸ್ಕಾಲರ್ಶಿಪ್ ಇದೊಂದು ರಿನ್ಯೂವಲ್ ಮಾಡಲಿಕ್ಕೆ ಇತ್ತಾಯ್ತಾ, ಹಾಗೆ ಹೋಗಿ ಬಂದದ್ದು. ಸೊ ನಾನು ನಿಮಗೆ ಈಗ ಒಂದು ಚಿಕ್ಕ ಟ್ರಿಕ್ ಹೇಳಿಕೊಡ್ತಾನೆ. ಟ್ರಿಕ್ ಎಂತ ಅಂದರೆ, ನಿಮಗೆ ಸ್ಟ್ರೆಸ್ ಆಗಿದ್ದರೆ ಅಥವಾ ತುಂಬ ಆಲ್ಮೋಸ್ಟ್ ಸ್ಟ್ರೆಸ್ ಇದ್ದರೆ ಅಥವಾ ಎಕ್ಸಾಮಿಗೆ ನಿದ್ದೆ ಬಿಟ್ಟಿದ್ದರೆ ಅಥವಾ ಎಂಥದೋ ವಿಷಯಕ್ಕೆ ರೀಲ್ಸ್ ಸ್ಕ್ರೋಲ್ ಮಾಡಿಕೊಂಡು ನಿದ್ದೆ ಬಿಟ್ಟಿದ್ದರೆ ಆಗ ಕನ್ನಡಿಯಲ್ಲಿ ಇಷ್ಟು ಡಾರ್ಕ್ ಸರ್ಕಲ್ಸ್ ಬರ್ತದೆ. ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಜಗಳ ಮಾಡಿದರೆ ಡಾರ್ಕ್ ಸರ್ಕಲ್ಸ್ ಬರ್ತದಲ್ವಾ. ಸೊ ನನಗೆ ನೋಡಿ ಈ ಡಾರ್ಕ್ ಸರ್ಕಲ್ಸ್ ನನಗೆ ಅವಳಿದ್ದದ್ದು, ಅಂದರೆ ನನಗೆ ಅದು ಇದ್ದದ್ದು ನಿದ್ದೆ ಬಿಟ್ಟೆಲ್ಲ ಬರೋದಲ್ಲ ಅದು ಹಾಗೆ ನನಗೆ. ಸೊ ಆಗೆಂತ ಮಾಡಬೇಕಂತ, ನೀವು 10 ರೂಪೀಸ್ ವ್ಯಾಸ್ಲಿನ್ ತಗೊಳ್ಳಿ. ಈಗ ನನಗೆ ಎಕ್ಸಾಮ್ ಟೈಮಲ್ಲೆಲ್ಲ ಈ ಥರ ಡಾರ್ಕ್ ಸರ್ಕಲ್ಸ್ ಬಂದರೆ ಈ ಥರ ಹಾಕ್ತಾನೆ. ಸೊ ಹೀಗೆ ಹಾಕಿ ಕಣ್ಣಲ್ಲಿ ಫುಲ್ ಪೂಜಿ ಮತ್ತು ಮಲಗಿ ರಾತ್ರಿ ಡೈಲಿ 1 ವೀಕ್ ಟ್ರೈ ಮಾಡಿ. ಇದು ಕಮ್ಮಿ ಆಗ್ತದೆ, ಆ್ಯಕ್ಚುಲಿ ವರ್ಕ್ ಆಗ್ತದೆ, ನನಗೆ ವರ್ಕ್ ಆಗಿದೆ ಇದು. ಸೊ ನನ್ನ ತಮ್ಮ ಮನೆಯಿದ್ದಾನೆ, ಅವ ಹೇಳಿಕೊಟ್ಟದ್ದು. ನೀವು ಸಹ ಟ್ರೈ ಮಾಡಿ ಗೈಸ್, ಮತ್ತು ಹೇಳಿ ಕಮ್ಮಿ ಆಯ್ತಿಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ. ಬಾಯ್. ಮತ್ತು ಎಂತ ಗೊತ್ತಿಲ್ಲ ಗೈಸ್, ನಾನೊಂದು ಪ್ರಾಡಕ್ಟ್ ತರಿಸಿದ್ದೆ ಆಯಿತಾ, ಮೀಶೋದಿಂದ. ಇದು ಚಾರ್ಜರ್ಗೆ ಹಾಳಾಗದಾಗೆ ಹಾಕೋದು. ಅದೇ ಇದು ನನ್ನ ಚಾರ್ಜರ್ಗೆ ನುಗ್ಗುವುದಿಲ್ಲ ಗೈಸ್. ಎಂತ ಮಾಡಬೇಕು ನೋಡಿ, ಅದು ದೊಡ್ಡಾಯಿತು. ಅದಿಷ್ಟು ಇದು ಆಗ್ತದೆ. ಇದು ಹೀಗೆ ಜಸ್ಟ್ 140 ರೂಪೀಸ್ಗೆ ಸಿಕ್ಕಿತು. ಸೊ ನಿಮ್ಮದೆಲ್ಲ ಅದರ ಐಫೋನ್ ಇದ್ದರೆ ತಗೊಳ್ಳಿ ತರೋದು. ಚೆಂದ ಉಂಟು, ಕ್ಯೂಟ್ ಉಂಟು. ಸ್ಪೈಡರ್ ಮ್ಯಾನ್ ಇದೆಲ್ಲ ಉಂಟು ಗೈಸ್, ಚೆಂದ ಉಂಟಲ್ಲ. ಪ್ರಾಪ್ತಿ ಅವರಿಗೆ ಅವರ ಕಾಲೇಜಲ್ಲಿ 4 ಪಿಲ್ಲೋಸ್ ಕೊಟ್ಟಿದ್ದಾರೆ. ತುಂಬ ಎಕ್ಸ್ಪೆನ್ಸಿವ್ ಪಿಲ್ಲೋ ಗೊತ್ತಾಯ್ತಾ. ನಾನು ನಿಮಗೆ ತೋರಿಸ್ತೇನೆ ಆ ಪಿಲ್ಲೋಗಳನ್ನು. ಇಷ್ಟೆಲ್ಲ ಪ್ರಾಪ್ತಿ ಓದ್ತಾಳೆ. ಇಷ್ಟು ನಾನು ಓದಿದ್ರೆ ಉಂಟಲ್ಲ ಗೈಸ್, ನಾನು ಕಾಲೇಜ್ಗೆ ಟಾಪರ್, ಯಾಕೆ ಇಂಡಿಯಾಗೆ ಟಾಪರ್ ಆಗ್ಬೋದು. ಬಟ್ ನಂಗೆ ಇಂಡಿಯಾಗೆಲ್ಲ ಸ್ಟೇಟಿಗೆ ಸಿಟಿ ಹೌದು. ಬಟ್ ಬಯೋ ಬುಕ್ ಕೊಟ್ಟಿದ್ದಾರೆ ನಮಗೆ, ಅದು ನೀಟಿಗೆ ಸಾಕ್ತದೆ. ಎಂತ ಗೈಸ್, ಇದು ಖಾಲಿ ಫಸ್ಟ್ PUCಗೆ ಇಷ್ಟಂತೆ ಓದಲಿಕ್ಕೆ. ಫಸ್ಟ್ PUಗೆ ಇಷ್ಟು ಕೊಟ್ಟಿದ್ದಾರೆ. ಫಸ್ಟ್ PUಗೆ ಇಷ್ಟು ಕೊಟ್ಟರೆ ಇನ್ನು ಸೆಕೆಂಡ್ PUಗೆ ವಾಪಸ್ ಕೊಡ್ತಾರೆ ಗೈಸ್. ನನ್ನ ಹತ್ರ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ. ಸೇಲ್ ಮಾಡ್ಬೋದು, ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಹಾಕಿ ಆಯ್ತಾ. ಸೆಕೆಂಡ್ PU ಆದಮೇಲೆ ಒಂದೊಂದು ಬುಕ್ಕಿಗೆ ಎಷ್ಟು ರೂಪಾಯಿ? ಇದಕ್ಕೆ ಒಂದೊಂದು ಬುಕ್ಕಿಗೆ ಇದು ಕಾಲೇಜ್ ಅವರೇ ಮಾಡಿಸಿದ್ದು. ನಾವಿದು 500ಗೆ ಮಾರ್ತಾರೆ. 500 ಇಲ್ಲ, 2000. 4 ಬುಕ್ಕಿಗೆ 2000. ಬೇಕಾದ್ರೆ ಕಮೆಂಟ್ ಹಾಕಿ. ಇಲ್ಲ ಆಯ್ತಾ ಗೈಸ್, ಈಗಲ್ಲ, ಸುಮ್ಮನೆ ನಾವು ಹಾಗೆಲ್ಲ ಬುಕ್ಗಳನ್ನೆಲ್ಲ ಮಾರ್ಬೋದು. ಏನು ಮಾರೋದೇನಿಲ್ಲ. ಮತ್ತೆ ಇಲ್ಲಿ ಎಂತ ಕಿಡುದು ಅಟ್ಟಿ. ಇದು ನನ್ನ ಇದು ಪ್ರಾಪ್ತಿದ್ದು ಚಿಕ್ಕ ಪುಸ್ತಕ ಗೈಸ್. ಎಂತೆಲ್ಲ ಆರ್ಟ್ ವರ್ಕ್ ಮಾಡಿದ್ದಾಳೆ ನೋಡ. ಏನು ಇಲ್ಲ ಹೊಸ. ಇದು ಪ್ರಾಪ್ತಿಯ ಮುಸುಡಿ. ಐ ಹೇಟ್ ಕ್ಯಾಟ್ಸ್ ಬಟ್ ಸ್ಟಿಲ್ ಐ ಡ್ರಾ. ಐ ಡೋಂಟ್ ನೋ ವೈ. ಇದು ಹ್ಯಾರಿ ಪಾಟರ್ ಅಲ್ಲ, ಯಾರೋ ಒಬ್ಬ. ಅದು ಚಂದಾಗಿಲ್ಲ. ಅದು ಹುಡುಗಿಯ ಕಣ್ತರ ಹುಡುಗನ ಥರ ಆಗಿದೆ. ಇದು ಮಾತ್ರ ಸೆಟ್ ಆಗಿದೆ. ಭರತನಾಟ್ಯದ ಹುಡುಗಿಯ ಕಣ್ತರ ಆಗಿದೆ. ಹೌದು, ನನ್ನ ಸ್ಟಿಕ್ಕರ್ ಹಾಕಿದ್ದೇನೆ. ಇದು ಪ್ರಾಪ್ತಿಯ ಇದು ಸಹ ಮಾಡಿದ್ಯಾ? ಕೃಷ್ಣ ಚೆಂದಾಗಿದೆ. ಇದು ನಾನು. ಇದು ಪ್ರಾಪ್ತಿ. ಇದು ಗೊತ್ತಾಗ್ತದೆ ಅವಳು ಅಂತ. ಇಲ್ಲಿ ಸ್ವಲ್ಪ ದಪ್ಪ ಆಯ್ತಾ ಅಂತ. ಅವಳಿಗೆ ಕೊಂಕು ಹೇಳದೆ ಜೀವನ ನಡೆಯುವುದಿಲ್ವೇ? ನೀನು ಹೇಳ್ತಿದ್ದದು ಆಗಿದ್ರೆ ನಾನಿಷ್ಟೇ ಹೇಳಿದ್ದು. ಅವಳೊಂದು ಕೊಂಕು ಹೇಳ್ತಿದ್ದು ಒಳ್ಳೆ ಇದ್ರಾಗಿ. ಯಾಕಂದ್ರೆ ನೀನು ಒಂದು ಡ್ರಾಯಿಂಗ್ ತೋರಿಸ್ಲಿಲ್ಲ. ಇದು ಚಂದಾಗಿದೆ. ದಿಯನಾಗಿ ಉಂಟು ಅಲ್ಲ? ದಿಯನಾಗಿಲ್ವಾ? ಜಯನ ಮಗಲ್. ನಮಗೆ ನಿಮ್ಮ ಅಮ್ಮನ ತೋರಿಸಿ. ಇದು ನಮಗೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಪಿಲ್ಲೋಸ್. ಲಿಟ್ರಲಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಎಷ್ಟು ಕಟ್ಲಿಕ್ಕೆ? ಇದು ನಮಗೆ ಕಾಲೇಜ್ ಫೀಸ್ ಒಟ್ಟಿಗೆ ಕೊಟ್ಟದ್ದು. ನಮಗೆ ಇದಕ್ಕೆ ದುಡ್ಡು ಕೇಳಲಿಲ್ಲ ಸಪರೇಟ್. 25 ಅಂತ ಕೊಡ್ತಾರ. ಸಿಟಿಗೆ 25, ನಮಗೆ ಕಾಲೇಜ್ ಫೀಸ್ 53. ನಿನ್ನ ಹಣೆ ಬರಹ ಪಟ್ಟಿ ಗೈಸ್, ನಾನು ಹಣೆ ಬರ ಪಟ್ಟಿ ನೋಡ್ತೀರಾ? ಬೇಡ, ತೋರಿಸಿದವರಿಗೆ. ಇದನ್ನು ಸ್ವಲ್ಪ ಎತ್ತಿ, ಸ್ವಲ್ಪ ಯಾರಾದ್ರು ನಮಗೆ ವರ್ಕೌಟ್ ಮಾಡಲಿಕ್ಕೆ ಗೈಸ್ ಹಿಡ್ಕೊಂಡ್ರೆ ಡಂಬಲ್ಸ್ ಆಗ್ತದೆ. ಇದನ್ನು ಹೊತ್ತುಕೊಂಡು ಬರುವಷ್ಟು ಕಷ್ಟದ ಕೆಲಸ ಯಾವುದೂ ಇರಲಿಲ್ಲ. ನನ್ನ ಬ್ಯಾಗ್ ಆಲ್ರೆಡಿ 5-6 kg ಇರ್ತದೆ ಗೈಸ್. ಇದು 2 ಬುಕ್ ಸೇರಿದ್ರೆ 3 kg.
ಇದನ್ನು ಬೆನ್ನಲ್ಲಿ ಹೊತ್ತುಕೊಂಡು ಬಂದು ಬೆನ್ನು ಮುಚ್ಕಿದ್ದು ನಾನು ಅಷ್ಟೇ. ಮತ್ತೆ ನಾನು ಮೊಬೈಲ್ ಒತ್ತಿ ಎಲ್ಲ ನನ್ನ ಬೆನ್ನು ಬಗ್ಗಿದ್ದು ಗೈಸ್. ಇಂಚ ಪಾತೊಂದು ಬತ್ತ ಮಾರೆ ಇಜ್ಜಣ್ಲ ದಿನಕ್ಕೆ 2 ಬುಕ್ ತರ ತಂದದ್ದು. ಹೌದು ಗೈಸ್, ನನ್ನ ಹಣೆ ಬರ ಪಟ್ಟಿ ನೋಡಿ. ಅದರಲ್ಲಿ ಎಂತ ಉಂಟು, ಒಂದು 4 ಮಾರ್ಕ್ ಉಂಟು. 4 ಮಾರ್ಕ್ ಇಲ್ಲ, ಜಾಸ್ತಿ ಉಂಟು ನೋಡಿ. 9.3 ಫಸ್ಟ್ ಸೆಮಿಸ್ಟರಲ್ಲಿ SGPA, ಸೆಕೆಂಡ್ ಸೆಮಿಸ್ಟರಲ್ಲಿ 9.7 SGPA. ಬೈಬೇಡಿ ಗೈಸ್, ನೀವು ಓದುದಿಲ್ಲ ಇದನ್ನೇ ಮಾಡುದು ಅಂತ. ನಾವು ಓದ್ತಾರೆ ಆಯ್ತಾ. ಅಕ್ಕನಿಗೆ ಅಷ್ಟು ಸಾಕು ಗೈಸ್. ಅವಳಲ್ಲಿ ಅಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಇದೇ ಜಾಸ್ತಿ ಹೌದೇ ಎಲ್ಲರಿಗಿಂತ. ಅದೇ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಮತ್ತೆ ಎಂತಕ್ಕೆ ಬೇಕಾಗ್ತದೆ ಲಾಸ್ಟಿಗೆ, ಅದು ಬೇಕಾಗುದು. ಮೆಡಲ್ ಕೊಡ್ತಾರೆ, ಗೋಲ್ಡ್ ಮೆಡಲ್ ಎಲ್ಲ ಇರ್ತದೆ ಲಾಸ್ಟಿಗೆ. ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಸಿಗುದಿಲ್ಲ. ಎಂಥದೋ ಸಿಕ್ಬೇಕಲ್ಲ ಒಂದು, ಗೊತ್ತಿಲ್ಲ ಸಿಗ್ತದ ಅಂತ ನೋಡುವ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಅವರ ಜೊತೆ ಯಾರಾದ್ರೂ ಹೋಗಿ ನೀವು ನೀಟಲ್ಲಿ ಫಸ್ಟ್ ರ್ಯಾಂಕ್ ತೆಗ್ದಿರಿ, ನನಗೆ ನಿಮ್ಮ ಮೋಟಿವೇಶನ್ ಬೇಕು, ನನಗೊಂದು ಸೆಲ್ಫಿ ಕೊಡಿದ್ದೆ ಯಾರಾದ್ರೂ ಕೇಳ್ತಾರ? ಲಿಟರಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ಯಾರ ಹತ್ರ ಸಹ ಕೇಳೋದಿಲ್ಲ. ಹೌದು ಅಷ್ಟೇ ಗೈಸ್. ಯಾಕಂದ್ರೆ ಅದಕ್ಕೀಗ ನಮ್ಮ ದೇಶದಲ್ಲಿ ಬೆಲೆ ಇಲ್ಲ. ಹೌದು, ಜಸ್ಟಿಸ್ ಫಾರ್ ನೀಟ್ ಅದು ಈಗ ಆಯ್ತಲ್ಲ, ರಿಸೈನ್ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಅಷ್ಟೇ ಗೈಸ್, ಬಾಯ್. ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಪುಂಡಿ ಉಂಟು. ಮತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆದ ನಾಳೆಗೆ ಪತ್ರೊಡೆ, ಅದೊಂದು ಪತ್ರೊಡೆ ರೆಡಿ ಆಗ್ತಾ ಉಂಟು. ನನ್ನ ಫೇವ್ರೆಟ್ ಊರಿನ ಸ್ಪೆಷಲ್ ಪುಂಡಿ, ವಿ ಕಾಲ್ ಇಟ್ ರೈಸ್ ಬಾಲ್. ಮತ್ತು ಕೋರಿಕಜಿಪ್ಪ, ಕೋರಿಕಜಿಪ್ಪು ಉಂಟು, ಎರಡಂಚ ಈಗ ತಿನ್ನೋದು. ಮತ್ತು ಇದು ನೋಡಿ, ಇದು ಪತ್ರೊಡೆದು ಎಳೆ. ಈ ನಮ್ಮನೆ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದು, ಈ ಮಸಾಲೆಯ ಬಂದಕ್ಕೆ. ಹಿಟ್ಟು ಬಂದ ಅನ್ಬೇಕ ಮನ್ಪುಜ. ಅಷ್ಟೇ ಗೈಸ್, ಇನ್ನೆಂತ ತೋರಿಸೋದು ನಿಮಗೆ. ಮಲ್ಲಿಗೆ ತೋರಿಸಿ ಉಂಟಲ್ಲ ಗೈಸ್, ಅದರಲ್ಲಿ ಎಲ್ಲ ಹುಳ ಬಂದು ಹೋಗಿದೆ. ಯಾವುದೋ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದು ಮಲ್ಲಿಗೆ ಗಿಡ. ಯಾರೆಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಮಲ್ಲಿಗೆ ಗಿಡಕ್ಕೆ ಫುಲ್ ಬಂದಿದೆ ಇಲ್ಲಿ. ನೀವು ಯಾರೋ ಒಬ್ರು ಅವತ್ತು ಕಮೆಂಟ್ ಹಾಕಿದ್ರಲ್ಲ, ನೀವೆಂತಕ್ಕೆ ಹೇಳೋದು ಫಾಲೋವರ್ಸ್ ಕಣ್ಣು ಮುಟ್ಟಿಸ್ತಾರೆ ಅಂತ ಹೇಳಿ. ಯಾರಿಗೊತ್ತು, ಯಾರಾದರೂ ಒಬ್ಬರು ಫಾಲೋವರ್ಸ್ ಮಾತ್ರ ಅಲ್ಲಲ್ಲ ವೀಡಿಯೋ ನೋಡೋದು, ಫಾಲೋವರ್ಸ್ ಅಲ್ಲದವ್ರು ಸಹ ವೀಡಿಯೋ ನೋಡ್ತಾರಲ್ಲ. ಸುಮ್ಮನೆ ಆದರೂ ಬಂದು ಕಣ್ಣಾಕಿ ಅಲ್ಲೆಲ್ಲ ಗಡಿ ತೆಗಿಯೋರು ಇರ್ತಾರೆ ಕೆಲವರು, ಅದಕ್ಕೆ ಹೇಳಿದೆ ಅಷ್ಟೇ ಗೈಸ್. ಸಾರಿ ಗೈಸ್, ಸಾರಿ. ನೋಡಿ, ನಮ್ಮ ಮಲ್ಲಿಗೆ ಗಿಡ ಪೋತುಂಡು ಪುರಿ ಬತ್ತಕ್ಕೆ. ನಿಮಗೆ ಯಾರಿಗೆ ಅದು ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿ ಗೈಸ್, ಎಂತ ಆಗಿದೆ ಎಂತ ಕತೆ ಅಂತ ಗೊತ್ತಿಲ್ಲ ನಮ್ಮ ಮಲ್ಲಿಗೆ ಗಿಡದ್ದು. ಈಗ ಆ್ಯಕ್ಚುಲಿ ಮಲ್ಲಿಗೆಗೆ ರೇಟ್ ಜಾಸ್ತಿ ಆಗೋಗವೇ ಹೀಗೆ ಆಯಿತು, ಎಂತ ಮಾಡ್ತು ಗಾಯ್ಸ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, 12K ಅಲ್ಲೇ ಸ್ಟಕ್ ಆಗಿದೆ. ಹೊಸ ಫಾಲೋವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತವೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋ ನಾಳೆ ಮಾಡೋದು, ನಾಳೆ ಸಂಡೇ ಅಲ್ಲ, ಅದಕ್ಕೆ ಇದು ವ್ಲಾಗ್ ಹೇಗಿದ್ರು ಉದ್ದ ಉಂಟು, ಅದಕ್ಕೆ ಇದೊಂದು ವ್ಲಾಗ್ ಮಾಡುವ ಇದನ್ನು ಅಂತ. ಆಮೇಲೆ ಹಾಸ್ಟೆಲಲ್ಲಿ ವ್ಲಾಗ್ ಮಾಡಿದೆ ಅಲ್ಲ, ಅದಲ್ಲೇ ಬಾಕಿ ಇದ್ದು ಗೈಸ್, ನೆಕ್ಸ್ಟ್ ಮಾಡಲಿಲ್ಲ ನಾನು. ಮತ್ತು ನಾನು ಮಾಡೋ ಕೋರ್ಸ್ ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ವಾಪಸ್ ಕಮೆಂಟ್ ಹಾಕ್ಬಿಡಿ ಗೈಸ್. ಅಷ್ಟೇ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.